ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ರವರು ಮನೆಯ ಸದಸ್ಯರಿಗೆ ಈಗ ಒಂದು ಚಟುವಟಿಕೆ ಕೊಟ್ಟಿದ್ದಾರೆ. ಹೌದು, ಈ ಮನೆಯ ಸದಸ್ಯರಲ್ಲಿ ವಿಲನ್ ತರ ವ್ಯಕ್ತಿತ್ವ ಹಾಗೂ ಮನಸ್ಥಿತಿ ಹೊಂದಿರುವವರಿಗೆ ಮೆಣಸಿನಕಾಯಿಯ ಹಾರವನ್ನು ಹಾಕಬೇಕೆಂದು ಹೇಳಿದ್ದಾರೆ. ಇಲ್ಲಿ ಯಾರ್ಯಾರಿಗೆ ಮೆಣಸಿನಕಾಯಿ ಹಾರವನ್ನು ಹಾಕಿದ್ದಾರೆ ಬನ್ನಿ ನೋಡೋಣ. ಮೊದಲನೆಯದಾಗಿ ಸ್ಪಂದನ ಬರ್ತಾರೆ. ಅವರು ರಜತ್ ಹಾಗೂ ರಕ್ಷಿತಾಗೆ ಈ ಮನೆಯ ವಿಲನ್ ಎಂದು ಹೇಳುತ್ತಾರೆ. ಎರಡನೆಯದಾಗಿ ರಕ್ಷಿತಾ ಬರ್ತಾರೆ. ಅವರು ಸ್ಪಂದನ ಹಾಗೂ ಚೈತ್ರರವರು ಈ ಮನೆಯ ವಿಲನ್ ಎಂದು ಇಬ್ಬರಿಗೂ ಮೆಣಸಿನಕಾಯಿಯ ಹಾರವನ್ನು ಹಾಕುತ್ತಾರೆ. ಮೂರನೆಯದಾಗಿ ರಜತ್ ರವರು ಬರುತ್ತಾರೆ. ಅವರು ಅಶ್ವಿನಿ ಹಾಗೂ ಧ್ರುವಂತ್ರವರು ಈ ಮನೆಯ ವಿಲನ್ಸ್, ಇವರಿಂದ ಮನೆಯ ವಾತಾವರಣ ಹಾಳಾಗುತ್ತೆ ಎಂದು ಅವರಿಬ್ಬರಿಗೂ ಮೆಣಸಿನಕಾಯಿಯ ಹಾರವನ್ನು ಹಾಕುತ್ತಾರೆ. ನಾಲ್ಕನೆಯದಾಗಿ ಚೈತ್ರರವರು ಬರುತ್ತಾರೆ. ಮಾಳು ಹಾಗೂ ರಕ್ಷಿತರವರು ಈ ಮನೆಯ ವಿಲನ್ಸ್ ಎಂದು ಹೇಳುತ್ತಾರೆ. ಚೈತ್ರರವರಿಗೆ ಮಾಳುರವರು ಯಾವ ಆ್ಯಂಗಲಿಂದ ವಿಲನ್ ತರ ಕಂಡ್ರೋ ಗೊತ್ತಿಲ್ಲ, ಬಟ್ ಅವರಿಬ್ಬರಿಗೂ ಹಸಿರು ಮೆಣಸಿನಕಾಯಿಯ ಹಾರವನ್ನು ಹಾಕ್ತಾರೆ. ಇನ್ನು ಐದನೆಯದಾಗಿ ರಘುರವರು ಬರ್ತಾರೆ. ಅವರು ಈ ಮನೆಯ ವಿಲನ್ ಎಂದರೆ ಅದು ಅಶ್ವಿನಿ ಮತ್ತು ಗಿಲ್ಲಿ, ಅವರಿಬ್ಬರಿಗೂ ಮೆಣಸಿನಕಾಯಿಯ ಹಾರವನ್ನು ಹಾಕುತ್ತಾರೆ. ಆರನೆಯದಾಗಿ ಧ್ರುವಂತ್ರವರು ಬರುತ್ತಾರೆ. ಅವರು ರಜತ್ ಹಾಗೂ ಸ್ಪಂದನಾಗೆ ಮೆಣಸಿನಕಾಯಿಯ ಹಾರವನ್ನು ಹಾಕುತ್ತಾರೆ. ಇನ್ನು ಆರನೆಯದಾಗಿ ಧ್ರುವಂತ್ರವರು ಬರ್ತಾರೆ. ಅವರು ರಜತ್ ಹಾಗೂ ಸ್ಪಂದನರವರು ಈ ಮನೆಯ ವಿಲನ್ ಎಂದು ಅವರಿಬ್ಬರಿಗೂ ಮೆಣಸಿನಕಾಯಿ ಹಾರವನ್ನು ಹಾಕುತ್ತಾರೆ. ಏಳನೆಯದಾಗಿ ಮಾಳುರವರು ಬರುತ್ತಾರೆ. ಅವರು ಕೂಡ ಚೈತ್ರ ಹಾಗೂ ರಜತ್ ರವರು ಇವರಿಬ್ಬರು ಈ ಮನೆಯ ವಿಲನ್ಸ್ ಎಂದು ಹೇಳುತ್ತಾರೆ. ಎಂಟನೆಯದಾಗಿ ರಾಶಿಕಾರವರು ಬರುತ್ತಾರೆ. ಧ್ರುವಂತ್ ಹಾಗೂ ರಕ್ಷಿತಾ ಈ ಮನೆಯ ವಿಲನ್ಸ್ ಎಂದು ಹೇಳುತ್ತಾರೆ. ಹತ್ತನೆಯದಾಗಿ ಕಾವ್ಯರವರು ಬರುತ್ತಾರೆ. ಒಂಬತ್ತನೆಯದಾಗಿ ಧನುಷ್ ರವರು ಬರ್ತಾರೆ. ಅವರು ರಜತ್ ಹಾಗೂ ಧ್ರುವಂತ್ ರವರು ಈ ಮನೆಯ ವಿಲನ್ಸ್ ಎಂದು ಹೇಳುತ್ತಾರೆ. ಹತ್ತನೆಯದಾಗಿ ಕಾವ್ಯರವರು ಬರುತ್ತಾರೆ. ರಕ್ಷಿತಾ ಹಾಗೂ ಗಿಲ್ಲಿ ಈ ಮನೆಯ ವಿಲನ್ಸ್ ಎಂದು ಹೇಳುತ್ತಾರೆ. ಇನ್ನು 11ನೆಯದಾಗಿ ಸೂರಜ್ ರವರು ಬರುತ್ತಾರೆ. ಚೈತ್ರ ಹಾಗೂ ಅಶ್ವಿನಿಯವರು ಈ ಮನೆಯ ವಿಲನ್ಸ್ ಎಂದು ಹೇಳುತ್ತಾರೆ. 12ನೆಯದಾಗಿ ಗಿಲ್ಲಿಯವರು ಬರುತ್ತಾರೆ. ಅಶ್ವಿನಿ ಹಾಗೂ ಧ್ರುವಂತ್ ರವರು ಈ ಮನೆಯ ವಿಲನ್ ಎಂದು ಹಸಿರು ಮೆಣಸಿನಕಾಯಿ ಹಾರವನ್ನು ಹಾಕುತ್ತಾರೆ. 13ನೆಯದಾಗಿ ಅಶ್ವಿನಿಯವರು ಬರುತ್ತಾರೆ. ಅವರು ಹೇಳ್ತಾರೆ ಈ ಮನೆಯ ವಿಲನ್ಸ್ ಬಂದು ಸೂರಜ್ ಹಾಗೂ ರಜತ್ ರವರು ಎಂದು ಅವರಿಬ್ಬರಿಗೆ ಹಸಿರು ಮೆಣಸಿನಕಾಯಿ ಹಾರವನ್ನು ಹಾಕುತ್ತಾರೆ. ಇಲ್ಲಿ ಗಿಲ್ಲಿಯವರಿಗೆ ಕಾವ್ಯ ಯಾಕೆ ಹಸಿರು ಮೆಣಸಿನಕಾಯಿ ಹಾರವನ್ನು ಹಾಕಿದರೆಂದರೆ, ಇದ್ದಕ್ಕಿದ್ದಾಗೆ ಅವನು ನನ್ನನ್ನು ಬಾಯಿಗೆ ಬಂದಾಗೆ ಮಾತಾಡಿಸ್ತಿದ್ದಾನೆ, ಫ್ರೀ ಪ್ರಾಡಕ್ಟ್ ಅಂತಾನೆ, ಅಥವಾ ನನಗೆ ಬೆನ್ನಿಗೆ ಚೂರಿ ಹಾಕಿದಾಳೆ ಅಂತ ಸುಮ್ಮನೆ ಎಲ್ಲರ ಮುಂದೆ ರೇಗಿಸ್ತಾನೆ. ಇವನು ಮೊದಲಿನ ಥರ ಇರಲಿಲ್ಲ. ಇಷ್ಟೆಲ್ಲ ಮನಸ್ಸಿನಲ್ಲಿ ಇಟ್ಟುಕೊಂಡು ನನ್ನ ಜೊತೆ ತುಂಬ ದಿನದಿಂದ ಚೆನ್ನಾಗಿದ್ದ. ಇಷ್ಟೆಲ್ಲ ಮನಸ್ಸಲ್ಲಿ ಇಟ್ಕೊಂಡೊದ್ದವನು ಮೊದಲೇ ನನಗೆ ಹೇಳ್ಬೇಕಿತ್ತು, ನೀನು ಈ ಮನೆಯ ಫ್ರೀ ಪ್ರಾಡಕ್ಟ್, ನೀನೇನು ಮಾಡ್ತಿಲ್ಲ ಅಂತ. ಬಟ್ ಇಷ್ಟೆಲ್ಲ ಇಟ್ಕೊಂಡು ಅವನು ಹೇಗೆ ನನ್ನ ಜೊತೆ ಫ್ರೆಂಡ್ಶಿಪ್ ಮಾಡಿದ್ನೋ ಗೊತ್ತಿಲ್ಲ. ನಿಜವಾಗಿಯೂ ಇವನೇ ಈ ಮನೆಯ ವಿಲನ್ ಎಂದು ಗಿಲ್ಲಿಗೆ ಹಾರವನ್ನು ಹಾಕಿದ್ದಾಳೆ. ಚಟುವಟಿಕೆಯಲ್ಲಿ ಅತಿ ಹೆಚ್ಚು ಮೆಣಸಿನಕಾಯಿಯ ಹಾರವನ್ನು ಹಾಕಿಸಿಕೊಂಡವರು ರಜತ್ ರವರು. ಇವರು ಈ ಮನೆಯ ವಿಲನ್ ಎಂದು ಅತಿ ಹೆಚ್ಚು ಮೆಣಸಿನಕಾಯಿ ಹಾರವನ್ನು ಹಾಕಿಸಿಕೊಂಡಿದ್ದಾರೆ. ನಂತರ ಅಶ್ವಿನಿಯವರು 4 ಮೆಣಸಿನಕಾಯಿ ಹಾರವನ್ನು ಹಾಕಿಸ್ಕೊಂಡಿದ್ದಾರೆ. ಧ್ರುವಂತ್ರವರು ಕೂಡ 4 ಮೆಣಸಿನಕಾಯಿ ಹಾರವನ್ನು ಹಾಕಿಸ್ಕೊಂಡಿದ್ದಾರೆ. ರಕ್ಷಿತಾ ಕೂಡ 4 ಮೆಣಸಿನಕಾಯಿ ಹಾರವನ್ನು ಹಾಕಿಸಿಕೊಂಡಿದ್ದಾರೆ. ಇನ್ನು ಗಿಲ್ಲಿ 2, ಇನ್ನು ಮಿಕ್ಕಿದವರೆಲ್ಲ 2-3 ಮೆಣಸಿನಕಾಯಿಯನ್ನು ಹಾರವನ್ನು ಹಾಕಿಸಿಕೊಂಡಿದ್ದಾರೆ. ನಿಮ್ಮ ಪ್ರಕಾರ ಈ ಮನೆಯ ನಿಜವಾದ ವಿಲನ್ ಯಾರು ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ.